ಹಲೋ, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಪಾಟೀಲ್, ನವಜಾತ ಶಿಶು ತಜ್ಞ, ಮಕ್ಕಳ ಡಾಕ್ಟರ್, ಮೆಡಿಕಲ್ ಹಾಸ್ಪಿಟಲ್ಸ್ ಬೆಂಗಳೂರು. ಇವತ್ತು ನವಜಾತ ಶಿಶುವನ್ನು ಆರೈಕೆಯನ್ನು ಹೇಗೆ ಮಾಡೋದು ಅನ್ನೋದು ನಾನು ಈ ವಿಡಿಯೋ ಮುಖಾಂತರ ಕೆಲವೊಂದು ಟಿಪ್ಸ್ ಹೇಳ್ತೇನೆ. ಮೊದಲನೇದಾಗಿ, ನ್ಯೂ ಬಾರ್ನ್ಸ್ ಹೈಪೋಥರ್ಮಿಯಾಗೆ ಬಹಳ ಪ್ರೋನ್ ಇರ್ತಾರೆ. ಸೊ ಟೆಂಪರೇಚರ್ ಲೆಸ್ ದೆನ್ 36.5 ಡಿಗ್ರಿ ಸೆಲ್ಸಿಯಸ್. ಟೆಂಪರೇಚರ್ ಕಮ್ಮಿ ಆದಾಗ ಮಕ್ಕಳಿಗೆ ದೇಲ್ ಬಿ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್, ಶುಗರ್ ಲೆವೆಲ್ಸ್ ಕಮ್ಮಿ ಆಗ್ತವೆ. ಸೊ ಅದಕ್ಕಾಗಿ ಹುಟ್ಟಿದ ಮಕ್ಕಳಿಗೆ ಹೆಡ್ ಕ್ಯಾಪ್, ಸಾಕ್ಸ್, ಮಿಟನ್ಸ್ ಮತ್ತೆ 2 ಲೇಯರ್ ಆಫ್ ಕ್ಲೋತಿಂಗ್ ಮಾಡೋದು ಇಸ್ ದ ಬೆಸ್ಟ್ ಥಿಂಗ್ ಟು ಪ್ರಿವೆಂಟ್ ದ ಕಾಸ್ಕೇಡ್ ಆಫ್ ಚೈನ್ ಆಫ್ ಇವೆಂಟ್ಸ್ ಬಿಕಾಸ್ ಆಫ್ ದ ನ್ಯೂನಟಲ್ ಹೈಪೋಥರ್ಮಿಯಾ. ಈ ವೆದರಿಂಗ್ ಆಗಿ ತೀರವಾಗಿ ಮಕ್ಕಳು ಟೆಂಪರೇಚರ್ ಇನ್ನೂ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಕಿನ್ ತುಂಬಾ ಡ್ರೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಸ್ಕಿನ್ ಕೇರ್ ಬಗ್ಗೆ ಹೇಳ್ಬೇಕಂದ್ರೆ, ಹುಟ್ಟಿದ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಸ್ನಾನ ಮಾಡಿಸ್ಬಾರ್ದು. ಈ ಹುಟ್ಟಿದ ಮಕ್ಕಳಲ್ಲಿ ವಿ ಸಿ ದಿಸ್ ವೈಟ್ ಪಾರ್ಟಿಕಲ್ಸ್ ಅರೌಂಡ್ ದ ಆಕ್ಸಿಲಾ, ಗ್ರಾಯಿನ್ ಅಲ್ಲೆಲ್ಲ. ಸೊ ದಟ್ ಈಸ್ ಲೈಕ್ ಎನ್ ಇನ್ಸುಲೇಷನ್ ಫಾರ್ ದ ಬೇಬೀಸ್ ಬಾಡಿ. ಸೊ ಅದನ್ನ ವೈಪ್ ಮಾಡೋದ್ ಬದಲು ಅದನ್ನ ಹಾಗೆ ಇಟ್ಟು ಅಟ್ ಲೀಸ್ಟ್ ಒಂದು ಕಾರ್ಡ್ ಬೀಳಗಂಟ, ಅಂಬ್ಲಿಕಲ್ ಕಾರ್ಡ್ ಬೀಳಗಂಟ ಅಥವಾ ತೂಕ ಪಾಪದು ಬರ್ತ್ ವೇಟ್ ರೀಚ್ ಆಗೋ ಗಂಟ ಸ್ನಾನ ಮಾಡಿಸ್ಬಾರ್ದು. ಅದಾದ್ಮೇಲೆ ಮಕ್ಕಳಿಗೆ ಮೈಲ್ಡ್ ಸೋಪು, ಮೈಲ್ಡ್ ಶಾಂಪೂ ಮತ್ತೆ ಮಾಯಿಶ್ಚರೈಸಿಂಗ್ ಕ್ರೀಮು ಹಚ್ಚೋದು ಇಸ್ ದ ಬೆಸ್ಟ್ ಪ್ರಾಕ್ಟೀಸಸ್. ಎರಡನೇದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಅಂಬ್ಲಿಕಲ್ ಕಾರ್ಡ್ ಬೆಲ್ಲಿ ಬಟನ್ ಏನಿರುತ್ತೆ ಅದು ಕ್ಲೀನ್ ಆಗಿ ಇಡಬೇಕು ಮತ್ತೆ ಡ್ರೈ ಆಗಿ ಇಡಬೇಕು. ಡೈಪರ್ ಮೇಲೆ ಅದ್ರ ಮೇಲೆ ಬೀಳೋ ಹಾಗೆ ಮಾಡಬಾರ್ದು. ಆಮೇಲೆ ಕಾರ್ಡ್ ಬಿದ್ದ ತಕ್ಷಣ ಕೆಲವೊಂದು ಟೈಮ್ ಬ್ಲಡ್ ಬರುತ್ತೆ. ಸೊ ಅದನ್ನ ಸ್ವಲ್ಪ ಜಸ್ಟ್ ಡ್ರೈ ಕಾಟನ್ ಇಂದ ಕ್ಲೀನ್ ಮಾಡಬೇಕು. ಈ ಫೆಟಾಲ್ ನೀವೇನಾದ್ರೂ ಅದು ಅಂಬ್ಲಿಕಲ್ ಕಾರ್ಡ್ ಹತ್ರ ಏನಾದ್ರು ರೆಡ್ನೆಸ್ ಏನಾದ್ರು ನೋಟಿಸ್ ಮಾಡಿದ್ರೆ ಅಥವಾ ಪಸ್ ಕೈಂಡ್ ಆಫ್ ಡಿಸ್ಚಾರ್ಜ್ ತರ ಏನಾದ್ರು ಬರ್ತಿದ್ರೆ ಅಂಬ್ಲಿಕಲ್ ಕಾರ್ಡ್ ಅಲ್ಲಿ ಬೆಲ್ಲಿ ಬಟನ್, ಅವಾಗ ತಕ್ಷಣ ನೀವು ಡಾಕ್ಟರ್ಗೆ ನೀವು ಮೀಟ್ ಆಗ್ಬೇಕು. ಮೂರನೇದಾಗಿ, ನಮ್ಮ ಭಾರತ ದೇಶದಲ್ಲಿ ಮೋಸ್ಟ್ ಕಾಮನ್ ಕಾಸ್ ಫಾರ್ ನಿಯೋನಟಲ್ ಮಾರ್ಟಾಲಿಟಿ ಈಸ್ ಇನ್ಫೆಕ್ಷನ್ಸ್. ಸೊ ಮಕ್ಕಳು ಹುಟ್ಟಿದಾಗ ದೇ ಆರ್ ಬಾರ್ನ್ ವಿತ್ ಲೆಸ್ ಆಫ್ ಇಮ್ಯುನಿಟಿ, ದೇ ಆರ್ ಪ್ರೋನ್ ಫಾರ್ ಇನ್ಫೆಕ್ಷನ್ಸ್. ಸೊ ಆಲ್ವೇಸ್ ನಾವು ಹ್ಯಾಂಡ್ ವಾಶ್ ಮಾಡ್ಬಿಟ್ಟು ಅಥವಾ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ ಮಕ್ಕಳಿಗೆ ನಾವು ಟಚ್ ಮಾಡಬೇಕು. ಆದಷ್ಟು ಈ ವಾತಾವರಣದಲ್ಲಿ ವೇರ್ ಫ್ಲೂ ಇಸ್ ಸೋ ಕಾಮನ್, ಆದಷ್ಟು ವಿಸಿಟರ್ಸ್ ಮನೆಗೆ ಬರೋದನ್ನ ಅವಾಯ್ಡ್ ಮಾಡಿಸ್ಬೇಕು. ಯಾಕಂದ್ರೆ ಇನ್ಫೆಕ್ಷನ್ ಅನ್ಕೊಂಡ್ಬಿಟ್ರೆ ಅದರದಾದ ಪ್ರಾಬ್ಲಮ್ಸ್, ಸೀರೀಸ್ ಆಫ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. 4ನೇ ಪಾಯಿಂಟ್ ಏನಂದ್ರೆ, ಹುಟ್ಟಿದ ಮಕ್ಕಳಿಗೆ ಇಮಿಡಿಯೇಟ್ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಿಸ್ಬೇಕು ವಿತಿನ್ 1 hour ಆಫ್ ಡೆಲಿವರಿ. ಇದರ್ ಇಟ್ ಈಸ್ ನಾರ್ಮಲ್ ಡೆಲಿವರಿ ಆರ್ ಸಿ ಸೆಕ್ಷನ್, ನಾವು ಬ್ರೆಸ್ಟ್ ಫೀಡಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಇನಿಷಿಯಲ್ 2 to 3 days ಅಲ್ಲಿ ಸ್ವಲ್ಪ ಹಾಲು ಉತ್ಪನ್ನ ಸ್ವಲ್ಪ ಕಮ್ಮಿನೇ ಇರುತ್ತೆ. ಆಮೇಲೆ ದಟ್ ಇಸ್ ಕಾಲ್ಡ್ ಎಸ್ ಕೊಲೆಸ್ಟ್ರಾಲ್ ಅಂಡ್ ಇಟ್ ಇಸ್ ವೆರಿ ರಿಚ್ ಇನ್ ಆಂಟಿಬಾಡೀಸ್ ಅಂಡ್ ವೆರಿ ಯೂಸ್ಫುಲ್ ಇನ್ ಎ ಲಾಂಗ್ ಟರ್ಮ್ ಆಸ್ ವೆಲ್ ಅಂಡ್ ಫಾರ್ as well as to immediately to develop the bonding. every 2 to 3 hourly ನಾವು ಬ್ರೆಸ್ಟ್ ಫೀಡಿಂಗ್ ಅನ್ನು ಪ್ರೋತ್ಸಾಹಿಸಬೇಕು. ಇನಿಷಿಯಲ್ ಟಿಲ್ ಸಮ್ ಅಮೌಂಟ್ ಆಫ್ ಟೈಮ್, ಅಟ್ ಲೀಸ್ಟ್ 2 weeks ವರೆಗೂ 2 to 3 hourly ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಆನ್ ಈಚ್ ಸೈಡ್ ಆಫ್ ದ ಬ್ರೆಸ್ಟ್ 10 to 15 minutes. ಅದಾದ್ಮೇಲೆ ಒಂದು 2 weeks ಆದ್ಮೇಲೆ once DBA is reached at least the birth weight, ಅದಾದ ತಕ್ಷಣ ಡಿಮ್ಯಾಂಡ್ ಫೀಡ್ ಮಾಡಬಹುದು. ಯಾವಾಗ ಪಾಪು ಅಳುತ್ತೆ ಅವಾಗ ನೀವು ಬ್ರೆಸ್ಟ್ ಫೀಡ್ ಮಾಡಬಹುದು. ಈ ತರ ಹನಿ ಕೊಡೋದಾಗಿ, ಗ್ರೈಪ್ ವಾಟರ್ ಕೊಡೋದು, ಹಸು ಹಾಲು ಕೊಡೋದು ಮಾಡಬಾರದು. ಆಮೇಲೆ ನೀವು ಬಾಟಲ್ ಯೂಸ್ ಮಾಡೋದಂತೂ ಮಾಡಲೇಬಾರದು ನಾವು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಹುಟ್ಟಿದ ತಕ್ಷಣ ಮಗುವಿನ ತೂಕ ಅಟ್ ಲೀಸ್ಟ್ ಒಂದು 2.5 ಕಿಲೋ ಮೇಲೆ ಇರುತ್ತೆ. ಲೆಸ್ ದೆನ್ 2.5 ಕಿಲೋ ನಾವು ವಿ ಸೇ ಇಟ್ ಆಸ್ ಎ ಲೋ ಬರ್ತ್ ವೇಟ್ ಬೇಬೀಸ್. ಸೊ ಮೋರ್ ದೆನ್ 2.5 ಕಿಲೋ ಬೇಬಿ ಬರ್ತ್ ವೇಟ್ ಸ್ವಲ್ಪ ಇನಿಷಿಯಲಿ ಒಂದು ದೇ ಬಾರ್ನ್ ವಿತ್ ಗುಡ್ ಅಮೌಂಟ್ ಆಫ್ ಬಾಡಿ ಫ್ಲೂಯಿಡ್ಸ್. ಸೊ ಇನಿಷಿಯಲ್ 2 weeks ವರೆಗೂ ಬರ್ತ್ ವೇಟ್ ಒಂದು 10% ವರೆಗೂ ಲೂಸ್ ಆಗುತ್ತೆ. ಅದಾದ ತಕ್ಷಣ ದೇ ವಿಲ್ ಗೇನ್ ಅಟ್ ಲೀಸ್ಟ್ ಅಬೌಟ್ 15 to 30 grams per day ಆನ್ ಎನ್ ಅವರೇಜ್ ಆನ್ ಎ ಡೈಲಿ ಬೇಸಿಸ್ ಅಂಟಿಲ್ 3 months. ನೆಕ್ಸ್ಟ್ ಪಾಯಿಂಟ್ ಏನು ಬಯಸ್ತಿದ್ದೇನೆ, ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. BCG ವ್ಯಾಕ್ಸಿನೇಷನ್ ಆನ್ ದ ಲೆಫ್ಟ್ ಆರ್ಮ್, ಹೆಪಟೈಟಿಸ್ B ವ್ಯಾಕ್ಸಿನೇಷನ್ ಇಮಿಡಿಯೇಟ್ಲಿ ಆಫ್ಟರ್ ಡೆಲಿವರಿ ವಿತಿನ್ 24 hours ಆನ್ ದ ಥೈ ಅಂಡ್ 2 drops ಆಫ್ ಓರಲ್ ಪೋಲಿಯೋ ವ್ಯಾಕ್ಸಿನ್. ಈ ನೆಕ್ಸ್ಟ್ ವ್ಯಾಕ್ಸಿನ್ ಯಾವಾಗ ಇರುತ್ತಪ್ಪ? 6 weeks ಗೆ ಇರುತ್ತೆ. ಸೊ ವಿತ್ ದಿಸ್ ಫ್ಯೂ ಟಿಪ್ಸ್ ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ರೀಚ್ ಔಟ್ ಟು ದ ಡಾಕ್ಟರ್ ವೆನ್ ಎವರ್ ಯು ಸಿ ಎನಿ ಕನ್ಫ್ಯೂಷನ್, ಎನಿ ಪ್ರಾಬ್ಲಮ್ ಅನ್ಸಿದ್ರೆ, ನಿಮ್ಗೆ ಏನೇ ಕ್ವಶನ್ಸ್ ಇದ್ರೆ ಡೌಟ್ಸ್ ನ ಡಾಕ್ಟರ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಅಂಡ್ ಗುಡ್ ಡೇ.